ಇರಾನ್ ಸರ್ವನಾಶಕ್ಕೆ ಅರಬ್ ರಾಷ್ಟ್ರಗಳ ಸೀಕ್ರೆಟ್ ಸ್ಕೆಚ್ ಅನ್ನ ರೂಪಿಸಿಕೊಳ್ತಾ ಇದ್ದಾವ. ಇರಾನ್ ಸಂಪೂರ್ಣ ಸೋಲೋವರೆಗೂ ಕೂಡ ಯುದ್ಧ ನಿಲ್ಲಿಸಬೇಡಿ. ಇರಾನ್ ಸರ್ವನಾಶಕ್ಕೆ ಅರಬ್ ರಾಷ್ಟ್ರಗಳ ಸೀಕ್ರೆಟ್ ಸ್ಕೆಚ್. ಇರಾನ್ ಸಂಪೂರ್ಣ ಸೋಲೋವರೆಗೂ ಯುದ್ಧ ನಿಲ್ಲಿಸಬೇಡಿ. ಇರಾನ್ನ ಇಸ್ಲಾಮಿಕ್ ಆಡಳಿತ ಬುಡ ಸಮೇತ ಕಿತ್ತೊಗೆಯಬೇಕು. ಇರಾನ್ನ ನಾಯಕತ್ವದಲ್ಲಿ ಬದಲಾವಣೆ ಆಗಬೇಕು. ನಮಗೆ ಇದೊಂದು ಐತಿಹಾಸಿಕ ಅವಕಾಶ, ಬಿಡಬೇಡಿ. ಅಲ್ಲಿಯವರೆಗೂ ಈ ಸೇನಾ ಕಾರ್ಯಾಚರಣೆ ಅಂತ್ಯಗೊಳಿಸಬಾರದು. ಕೇವಲ ವೈಮಾನಿಕ ದಾಳಿ ಸಾಲಲ್ಲ, ಇರಾನ್ಗೆ ನುಗ್ಗಿ ದಾಳಿ ನಡೆಸಿ ಟ್ರಂಪ್ ಮೇಲೆ ಗುಪ್ತವಾಗಿ ಒತ್ತಡ ಹೇರುತ್ತಿವೆ ಗಲ್ಫ್ ದೇಶಗಳು. ಸೌದಿ, ಯುಎಇ, ಕುವೈತ್, ಬಹ್ರೇನ್ನಿಂದ ಅಮೆರಿಕ ಜೊತೆ ಮಾತು. ಇರಾನ್ ಸರ್ವನಾಶಕ್ಕೆ ಅರಬ್ ರಾಷ್ಟ್ರಗಳ ಸೀಕ್ರೆಟ್ ಸ್ಕೆಚ್ ಹಾಕ್ತಾ ಇದೆಯಾ? ಇರಾನ್ ಸಂಪೂರ್ಣ ಸೋಲೋವರೆಗೂ ಯುದ್ಧ ನಿಲ್ಲಿಸಬೇಡಿ ಅಂತ ಹೇಳ್ತಾ ಇದ್ದಾವಂತೆ ಗಲ್ಫ್ ರಾಷ್ಟ್ರಗಳು. ಇರಾನ್ನ ಇಸ್ಲಾಮಿಕ್ ಆಡಳಿತ ಬುಡ ಸಮೇತ ಕಿತ್ತೊಗಿಬೇಕು. ಇರಾನ್ನ ನಾಯಕತ್ವದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ನಮಗೆ ಇದೊಂದು ಐತಿಹಾಸಿಕ ಅವಕಾಶ, ಬಿಡಬೇಡಿ. ಅಲ್ಲಿಯವರೆಗೂ ಈ ಸೇನಾ ಕಾರ್ಯಾಚರಣೆ ಅಂತ್ಯಗೊಳಿಸಬಾರದು. ಕೇವಲ ವೈಮಾನಿಕ ದಾಳಿ ಸಾಲಲ್ಲ, ಇರಾನ್ಗೆ ನುಗ್ಗಿ ದಾಳಿ ನಡೆಸಬೇಕು. ಟ್ರಂಪ್ ಮೇಲೆ ಗುಪ್ತವಾಗಿ ಒತ್ತಡ ಹೇರ್ತಾ ಇದ್ದಾವ ಗಲ್ಫ್ ದೇಶಗಳು. ಸೌದಿ, ಯುಎಇ, ಕುವೈತ್, ಬಹ್ರೇನ್ನಿಂದ ಅಮೆರಿಕ ಜೊತೆ ಮಾತು. ಒಂದು ಕಡೆ ಇರಾನ್ ಈಗಾಗಲೇ ಸೌದಿ ಅರೇಬಿಯಾ, ಕುವೈತ್ ಮೇಲೆ ಆಗಿರ್ಬೋದು, ಬಹ್ರೇನ್ ಮೇಲೆ ಆಗಿರ್ಬೋದು ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ಈ ರೀತಿಯಾಗಿ ಅಮೆರಿಕ ಜೊತೆ ಮಾತುಕತೆಯನ್ನು ನಡೆಸ್ತಾ ಈ ದೇಶಗಳು ನಡೆಸಿದಾವ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಕಾಣಿಸುತ್ತೆ. ಮತ್ತೊಂದು ಗಮನಿಸ್ಬೇಕು ನಾವಿಲ್ಲಿ, ಹಾರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ಳೋಣ ಅಂತ ಕರೆ ಕೊಟ್ಟಾಗ ಟ್ರಂಪ್ ಯಾವ ಒಂದು ದೇಶವೂ ಕೂಡ ಸಪೋರ್ಟಿಗೆ ಬರೋದಿಲ್ಲ. ಡೈರೆಕ್ಟ್ ಆಗಿ ನಿರಾಕರಿಸ್ತವೆ, ನಮಗೆ ಅದರ ಸವಾಸನೆ ಬೇಡ ಅಂತ. ಬಟ್ ಈ ರೀತಿಯಾಗಿ ಅಮೆರಿಕ ಜೊತೆ ಮಾತುಕತೆ ನಡೆದಿದೆಯಾ? ಬರ್ತಾ ಇರುವಂಥ ಇನ್ಫಾರ್ಮೇಶನ್, ಯಾಕಂದ್ರೆ ಗಲ್ಫ್ ದೇಶಗಳ ಮೇಲೆ, ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಸೌದಿ ಅರೇಬಿಯಾ ಮೇಲೆ ನಡೆಸ್ತಾ ಇದೆ, ಕುವೈತ್ ಮೇಲೆ ನಡೆಸ್ತಾ ಇದೆ. ಸೊ ಹಾಗಾಗಿ ಏನಾದರೂ ಯೂ ಟರ್ನ್ ಹೊಡೆದ್ವಾ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಿ ಹಾಕ್ತಾ ಇದೆ.